Friends, welcome back to our YouTube channel. ಎಂತ ಅಂದರೆ ಇವತ್ತು ನಾನು ಹಾಸ್ಟೆಲಲ್ಲಿದ್ದೇನೆ. ನಮಗೆ ನಾಳೆ ಬಾಟ್ನಿ ಎಕ್ಸಾಮ್ ಉಂಟು. 4 ದಿವಸ ರಜೆ ಕೊಟ್ಟಿದ್ರು ಓದಲಿಕ್ಕೆ ಅಂತ. ಅದರಲ್ಲಿ 2 ದಿವಸ ಲಾಗ್ ಹೊಡೆದು ಈಗ ಲಾಸ್ಟ್ 2 ದಿವಸ ಪುಸ್ತಕ ಇಟ್ಕೊಂಡು ಕೂತಿದ್ದಾವೆ. ಹೀಗೆ ಎಂತ ಅಂದರೆ 4 ಗಂಟೆ ಆಗ್ತಾ ಬಂತು. ಚಾಗೆ ಹೋಗೋದು. ಇವತ್ತು ಚಾಗೆ ಎಂತ ಉಂಟು ಅಂತ ನೋಡೋ ಬನ್ನಿ. ಇವತ್ತು ನಮ್ಮ ಚಾಯಕ್ಕೆ ತಿಂಡಿ ಕೊಟ್ಟು ಸ್ನ್ಯಾಕ್ಸ್ ನನಗೆ ಎಷ್ಟು ಇಷ್ಟ ಇದೆ. ನಂಗೆ ಇಷ್ಟ ಅಲ್ಲ. ನಾಟ್ ನೈಸ್ ಗೈಸ್. ಸಾನಿಕಾ ಇಸ್ ಸ್ಟ್ರೆಸ್ಡ್ ಔಟ್. ಬೆಳಿಗ್ಗೆಯಿಂದ ಓದಿ ಕಟ್ಟಿಲ್ಲ. ನಾನೊಂದು ಸ್ಟಡಿ ಟೇಬಲ್ ಆರ್ಡರ್ ಮಾಡಿದ್ದೆ, ಈಗ ಬಂದಿದೆ. ಅದು ನೋಡೋ ಅನ್ಬಾಕ್ಸ್ ಮಾಡಿ ಜಸ್ವಿಟನ್ ಅವರ ಕೈಯಲ್ಲಿ ಅನ್ಬಾಕ್ಸಿಂಗ್ ಮಾಡಿಸ್ತಿದ್ದೇನೆ. ಕೇಕ್ ಕಟ್ ಮಾಡೋದಾ? ನೀನು ನನ್ನ ಬರ್ಡೇ ಗಿಫ್ಟ್ ಕೊಡಲಿಲ್ಲಲ್ಲ. ಇದು ಬಾಟಲ್ ಇಡಲಿಕ್ಕೆ, ಮತ್ತೆ ಇನ್ನೊಂದುಂಟು ಇದು ಟಡಾ, ಮತ್ತೆ ಗಟ್ಟಿ ಉಂಟು. ಜಸ್ಟ್ 300 rupees ಫ್ರೆಂಡ್ಸ್. ಚೆಂದ ಆಗ್ತದೆ ಓದಲಿಕ್ಕೆ. ಅದು ಪೆನ್ ಇಡ್ಲಿಕ್ಕೆ ಹೇಳಿ ಆಗಿದ್ದಾರೆ. ಸೊ ನಿಮಗೆ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಗೈಸ್. ಫ್ರೆಂಡ್ಸ್, ನಮ್ಮ ಹಾಸ್ಟೆಲಿನ ಜಂಬುನೇರಳೆಯ ಮರ ತೋರಿಸ್ತಾನೆ ನೋಡಿ. ಎಂತ ಹುಳವ ಅದು? ಈಗ ಹುಳ ಆಗಿದೆ ಅಂತ, ಮಳೆ ಬಿದ್ದ ಅಂತ ಹೇಳಿ. ಅದನ್ನೆಲ್ಲ ವೀಡಿಯೋದಲ್ಲಿ ತೆಗಿಬೇಡ. ಯಾವುದನ್ನು ತೆಗ್ದಾಯ್ತು. ಡಿಂಡಿನ್ ಟಡಾವ್ ಟಡಾವ್. ಇದಕ್ಕೆ ಚಕೋತ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ. ನಿಮ್ಮ ಭಾಷೆಯಲ್ಲಿ ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ಇದು ನಮ್ಮ ಫ್ರೆಂಡ್ ಜಸ್ವಿಟನ್ ಅವರವರ ಮನೆಯಿಂದ ತಂದದ್ದು. ಹಾಗೆ ನಾನು ಕಟ್ ಮಾಡ್ತಾ ಇದ್ದೇನೆ ಈಗ. ಓದೋದು ಬಿಟ್ಟು ಬೇರೆಲ್ಲ ಕೆಲಸ ಮಾಡೋದು. ಕಟ್ ಮಾಡಿದೆ ನೋಡಿ ಅಂತ ಎಷ್ಟು ಚಂದ ಕಾಣ್ತದೆ ಅಂತ. ಇವಳೆ ಚಕೋತ ಎಲ್ಲ ತಂದದ್ದು. ಚಂದ ಉಂಟು, ಟೇಸ್ಟ್ ಉಂಟು. ಅವಳ ಮನೆಯಿಂದಂತೆ. ಮತ್ತೆ ಎಲ್ಲಿಂದ? ಆಂಟಿ ಮನೆಯಿಂದ. ಈಗ ಗಂಟೆ ಎಷ್ಟಾಗಿದೆ ಅಂದರೆ 19 ಆಯಿತು. ನಮ್ಮ ಕತೆ ಅಂತ ಹೇಳಿದರೆ, ನಾಳೆ ನಮಗೆ ಎಕ್ಸಾಮ್ ಉಂಟು, ಬಾಟ್ನಿ ಎಕ್ಸಾಮ್. ನಾವೀಗ ಇಲ್ಲಿ ಮಾವಿನಕಾಯಿ ಕಟ್ ಮಾಡ್ತಿದ್ದೇವೆ. ನಾವೀಗ ಮಾವಿನಕಾಯಿ ಕಟ್ ಮಾಡ್ತಿದ್ದೆ. ಇದು ಜಸ್ವಿಟನ್ ಅವರ ಆಂಟಿ ನಮಗೆ ಕೊಟ್ಟದ್ದು. ಇವಳನ್ನು ತೋರಿಸ್ಬೇಕು ಅಂತ ಹೇಳಿ ಆಗದಿಂದ ಹೇಳ್ತಿದ್ದಾಳೆ. ಅದಕ್ಕೆ ಇವಳನ್ನು ಝೂಮ್ ಹಾಕಿ ತೋರಿಸ್ತಾ ನೋಡಿಕೊಳ್ಳಿ. ಇವಳು ನಮ್ಮ ಫ್ರೆಂಡ್ ಜಸ್ವಿಟಾ. ಈಗ ನಾವು ಮಾವಿನಕಾಯಿ ಕಟ್ ಮಾಡ್ತೇವೆ. ಮೇಗಲ್ಲಿ ಫ್ರೆಂಡ್ಸ್, ನಮಗೆ 4 ದಿವಸ ರಜೆ ಇತ್ತು. ನಮಗೆ ಇವತ್ತು ಬೋಧ ಬಂದು ನಾವು ಓದ್ತಿದ್ದೇವೆ, ಆದರೂ ಓದಿ ಆಗಲಿಲ್ಲ. ನೋಡಿ ಅಂತೆ ಗಾಯ್ಸ್, ನೋಡಿ ಎಂತ ನಮ್ಮ ಮಣ್ಣಾಯ್ತು. ನಮ್ಮ ಇದು ಹಾಳು. ಈ ಒಂದು ಮುದುಕಿ ಉಂಟು ನಮ್ಮ ಹಾಸ್ಟೆಲಲ್ಲಿ. ಇದಕ್ಕೆ ಎಂತ ಅಂದ್ರೆ ಅವಳ ಮುಸುಂಟನ್ನು ತೋರಿಸ್ಬೇಕಂದ್ರೆ ಝೂಮ್ ಹಾಕಿ ನೋಡಿ ಫ್ರೆಂಡ್ಸ್. ಅವಳ ಮುಸುಂಟ ಅಂದರೆ ಸ್ವಲ್ಪ ಓವರಾಗಿ ಜಾಸ್ತಿ ಮಾಡೋ ಹುಡುಗಿಯವಳು. ಮಾವಿನಕಾಯಿ ಕಟ್ ಮಾಡೋ ಬನ್ನಿ. ಕಾಫಿ ಅರೇಬಿಕಾ ಇರುವುದಿಲ್ಲ. ಕಾಫಿ ಅರೇಬಿಕಾ ನಾನು ಮಾಡಿದ್ದು ಹಾಳಾಗಿ ಇರುವುದಿಲ್ಲ. ಬೇಗ ಮಾಡು. ನಾ ಮಾಡ್ತಾನೆ. ನೀನು ಮಾಡಿದ್ದು ಹಾಳಾಗಿದ್ರೆ ಮೆಟ್ಟಿಡ್ತಾನೆ. ಈಗ ಕಾಯಿ ರೆಡಿ ಆಯಿತು ತಿನ್ನಲಿಕ್ಕೆ. ತಿನ್ನೊಮ್ಮೆ ಗೊಟ್ಟು ಕೊಡಲಿಲ್ಲಲ್ಲ ನೀ ನನಗೆ. ನಮ್ಮ ಹುಡುಗಿ ನಮ್ಮನ್ನೆಲ್ಲ ಬಿಟ್ಟು ಹಾಸ್ಟೆಲನ್ನು ತೊರೆದು ಹೋಗ್ತಾ ಇದ್ದಾಳೆ. ಸಿಕ್ಕಾಪಟ್ಟೆ ಬೇಜಾರಂತೂ ಆಗ್ತಾ ಇಲ್ಲ, ಅವಳಿಗೆ ಸಹ ಆಗ್ತಾ ಇಲ್ಲ. ಅದೆಂತ ಹಾಗೆ ಸಹ ಬೇಜಾರಾಗ್ತದೆ ಗೈಸ್. ಎಂತ ಮಾಡೋದು. ಒಂದು ಕಾಮಿಡಿ ಪೀಸ್ ಥರ ಇದ್ಲು ನಮ್ಮ ಹಾಸ್ಟೆಲಲ್ಲಿ. ಕಣ್ಣಲ್ಲೆಲ್ಲ ನೀರು ಬರ್ತಾ ಉಂಟು. ಒರೆಸಿಕೊಂಡೆ. ಈಗ ನಮಗೆ ಟ್ರೀಟ್ ತೆಗೆದು ಕೊಡ್ತಾಳಂತೆ. ಹಾಗೆ ಐಸ್ ಕ್ರೀಮ್ ತಿನ್ನಲಿಕ್ಕೆ ಹೋಗ್ತಿದ್ದೇವೆ. ಬನ್ನಿ, ಅವಳು ನಿಮಗೆ ಸಹ ಕೊಡ್ತಾಳಂತೆ. ಸುಮ್ಮನೆ ಆದರೂ ಲಾಗನ್ ಉದ್ದ ಮಾಡ್ತು. ಹಂಗೆಯೊಳಗೆ ಹಾಕಿಕೊ. ನೀನ ನಾನು ತೆಗಿಲೇ ಇಲ್ಲಲ್ಲ. ನಾನು ಕೂದಲು ಎಲ್ಲೆಲ್ಲೋ ಹಾರ್ತಿದೆ. ಸಾಯಿ ಇದೊಂದು ಸೈಡಲ್ಲಿ ಮಾತ್ರ ಜಸ್ವಿಟನಿಗೆ ಸೋಪ್ ತರಲಿಕ್ಕೆ ಅಂತ ನಾವು ಬೆಳಿಗ್ಗೆ ಅಂಗಡಿಗೆ ಬಂದಿದ್ದೇವೆ. ಯಾವ ಸೋಪು? ಹಾಂ,
ಫ್ರೆಂಡ್ಸ್, ಗಂಟೆ ಎಷ್ಟಾಯಿತು ಅಂತ ಹೇಳಿದರೆ 10:55. ಆದರೆ ನಾವು ಓದೋದು ಬಿಟ್ಟು ಬೇರೆಲ್ಲ ಮಾಡ್ತಾಯಿದ್ದೇವೆ ಗಾಯ್ಸ್. ಇವಳು ನೋಡಿ, ಈ ಹುಡುಗಿ RCB ಫ್ಯಾನು ಆಯಿತಾ. ಎಲ್ಲ ಮ್ಯಾಚಸ್ ನೋಡ್ತಾಳೆ. IPL ಸ್ಟಾರ್ಟ್ ಆದ ದಿವಸದಿಂದ ಇವತ್ತಿನ ತನಕ ಸಹ ಎಲ್ಲ ಮ್ಯಾಚ್ ನೋಡ್ತಾಳೆ ಫ್ರೆಂಡ್ಸ್. ನಿಮ್ಮ ಗ್ಯಾಂಗಲ್ಲಿ ಸಹ ಆ ಥರ ಕ್ರಿಕೆಟ್ ನೋಡೋರಿದ್ರೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, RCB. ನಾವೀಗ ಟೆಂಪಲ್ಗೆ ಹೋಗ್ತಿದ್ದೇವೆ, ಸೋಮೇಶ್ವರ ಟೆಂಪಲ್ಗೆ. ನಾಯಿ ಉಂಟು ನಮ್ಮದು. ನಮ್ಮ ಹಾಸ್ಟೆಲ್ನ ಹತ್ತಿರವೇ ಇರೋದು ಸೋಮೇಶ್ವರ ಟೆಂಪಲ್. ಹಾಗೆ ಹೋಗ್ತಾ ಇದ್ದಾವೆ ಈಗ. ಇವಳು ಯಾರು ಗೊತ್ತುಂಟಲ್ಲ, ಬ್ಯೂಟಿ ಕ್ವೀನ್. ಇದು ನಮ್ಮ ಬ್ಯೂಟಿ ಕ್ವೀನ್. ಇನ್ನಿಬ್ರು ಎಲ್ಲಿದ್ದಾರೆ? ಕಾಣೆಯಾಗಿದ್ದಾರೆ ನೋಡಿ. ಇವರಿಬ್ರು ಹಿಂದಿನಿಂದ ಬರ್ತಾ ಇದ್ದಾರೆ. ಬೇಡ, ಚಂದ ಬಂತು. ಹೇಳು. ಹಲೋ ಗೈಸ್, ನಮ್ಮ ಹುಡುಗಿ ಹೋಗ್ತಿದ್ದಾಳೆ ಹಾಸ್ಟೆಲ್ ಬಿಟ್ಟು. ಬಾಯ್ ಬಾಯ್ ಬಾಯ್. ನಮ್ಮ ಸರಿ ಬಾಯ್ ಮಾಡಿ. ಬಾಯ್ ಬಾಯ್. ನೋಡಿ ಎಂತ ತಂದು ಕೊಟ್ಟಿದ್ದಾಳೆ. ವಿಡಿಯೋದಲ್ಲಿ ಹಾಕಿದೆ. ಥ್ಯಾಂಕ್ ಯು ದಿಯಾ. ಬಾಯ್ ಬಾಯ್. ಇಲ್ಲ, ಬಾಯ್. ಕೂಗ್ಲಿಕ್ಕೆ ಬರ್ತಿಲ್ಲ ಗೈಸ್, ಅದಕ್ಕೆ ಕೂಗ್ತದೆ. ಅಲ್ಲ ಅದಕ್ಕೆ. ನಮ್ಮ ಹಾಸ್ಟೆಲಲ್ಲಿ ತುಂಬ ಮಾವಿನಕಾಯಿ ಆಗ್ತದೆ. ಹಾಗೆ ನಮಗೆ ಸಿಸ್ಟರ್ ದೊಡ್ಡ ದೊಡ್ಡ ಮಾವಿನಕಾಯಿ ಸಹ ಕೊಟ್ಟಿದ್ದಾರೆ ನೋಡಿ ಅಂತೆ. ಮ್ಯಾಂಗೋ ಬೇಡ. ಪ್ರಾಪ್ತಿಯ ರಿಸಲ್ಟ್ ಎಂತಾಯ್ತು ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ. ಅವಳೇ ಅದನ್ನು ಹೇಳ್ತಾಳಂತೆ. ಹಾಗೆ ಮನೆಗೆ ಹೋಗಿ ಬ್ಲಾಗ್ ಮಾಡುವಾಗ ಅವಳು ಹೇಳಿ ಅವಳ ಬಾಯಲ್ಲಿ. ಸೊ ಅಷ್ಟೇ ಫ್ರೆಂಡ್ಸ್. ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ಪ್ರಾಪ್ತಿ ಇಲ್ಲದ ಬ್ಲಾಗ್. ನಂಗೆ ಗೊತ್ತಿಲ್ಲ ಹೇಗಾಗಿದೆ ಅಂತ ಹೇಳಿ. ಬೋರ್ ಆಗ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಬ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ ತುಂಬ ದಿವಸದಿಂದ. ಅದಕ್ಕೊಂದು ಈ ವಾರ ಇಡೀ ಮಾಡಿದ ಬ್ಲಾಗನ್ನು ಒಂದು ಬ್ಲಾಗ್ ಮಾಡಿ ನಾನು ಅಪ್ಲೋಡ್ ಮಾಡ್ತಿದ್ದಾರೆ. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಲೈಕ್ ಮಾಡಿಬಿಡಿ ಅಷ್ಟೇ. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬೇಗ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೇವೆ ಮನೆಗೆ ಹೋದ್ಮೇಲೆ. 6th ಲಾಸ್ಟ್ ನನಗೆ ಎಕ್ಸಾಮ್. 7th ಗಂಟು ಮುಟ್ಟೆ ಇಟ್ಕೊಂಡು ಹಾಸ್ಟೆಲ್ ಖಾಲಿ ಮಾಡಿ ಮನೆಗೆ ಹೋಗ್ತು. ಟೇಕ್ ಕೇರ್. ಬಾಯ್ ಬಾಯ್.